ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ರಂಗೋಲಿ ಇದು ನಿನ್ನೆ ಬಿಡಿಸಿದ ರಂಗೋಲಿ. ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಅವಕಾಶ ಸಿಕ್ಕಿಲ್ಲ. ಇವತ್ತಿನ ರಂಗೋಲಿ ಕೂಡ ವಿಡಿಯೋ ಮಾಡಿ ಅವಕಾಶ ಇದ್ದರೆ ಸಂಜೆಗೆ ಅಪ್ಲೋಡ್ ಮಾಡ್ತೀನಿ. ಗುರುವಾರ ವಿಶೇಷ ವೆಂಕಟರಮಣ ದೇವರನ್ನ, ಲಕ್ಷ್ಮೀ ದೇವಿನ, ಕಾಮಧೇನು, ಅಂಬಾರಿ, ಕೇಶವನಾಮ, 33 ಗೋಪದ್ಮ ಇವೆಲ್ಲ ರಂಗೋಲಿ ಅಂದರೆ ನಿನ್ನೆ ಬಿಡಿಸಿದ ರಂಗೋಲಿ. ಇವತ್ತು ವೀಡಿಯೋನ ಚಾನಲ್ದಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಮಯ ಅನುಕೂಲ ಆಗಲ್ಲದೆ ಚಾನಲ್ದಾಗ ವೀಡಿಯೋಸ್ ಸ್ವಲ್ಪ ತಡ ಆಗಿ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂತ ಹೇಳಿ ಅಂದ್ಕೊತಾಯಿದ್ದೀನಿ. ಮೊದಲಿಗೆ ಶ್ರೀಕಾರದಿಂದ ತೋರಣ ಬರೆದು ರಂಗೋಲಿನ ತೊಡಿಸಿಕೊಡ್ತೀನಿ. ಪದ್ಮ ರಂಗೋಲಿ, ಶ್ರೀಚಕ್ರ ರಂಗೋಲಿ, ಅಷ್ಟದಳ ಪದ್ಮ, ಕಾಮಧೇನು, ಅಂಬಾರಿ ಇವೆಲ್ಲ ರಂಗೋಲಿಗಳು ಎಲ್ಲರಿಗೆ ಬರ್ತಾವಲ್ಲ, ಇವೆಲ್ಲ ರಂಗೋಲಿಯಿಂದನೇ ವೆಂಕಟರಮಣ ದೇವರನ್ನ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಪ್ರತಿದಿನ ಒಂದು ರಂಗೋಲಿ ಹಾಕಿ ತೋರಿಸ್ತೀನಲ್ಲ, ಇವತ್ತು ಪದ್ಮದಿಂದ, ಶ್ರೀಚಕ್ರದಿಂದ, ಅಷ್ಟದಳ ಪದ್ಮ ರಂಗೋಲಿದಿಂದ ಲಕ್ಷ್ಮೀದೇವಿನ ಮತ್ತು ವೆಂಕಟರಮಣ ದೇವರನ್ನ ಅಲಂಕರಿಸಿ ತೋರಿಸ್ತೀನಿ. ಇಷ್ಟ ಅನಿಸಿದರೆ ವಿಡಿಯೋನ ಫಾಲೋ ಆಗಿ ರಂಗೋಲಿನ ಹಾಕಿ ನೀವು ಕೂಡ ಪ್ರತಿನಿತ್ಯ ಹಾಕುವ ರಂಗೋಲಿ ಜೊತೆಗೆ ಈ ರಂಗೋಲಿನ ಕೂಡ ಆ್ಯಡ್ ಮಾಡಿ ರಂಗೋಲಿನ ಅಲಂಕರಿಸಬಹುದು. ಯಾವಾಗಲೂ ಒಂದೇ ರೀತಿಯಲ್ಲಿ ರಂಗೋಲಿಗಳು ಹಾಕ್ತೀವಲ್ಲ, ಈಗ ಪದ್ಮದಿಂದ ವೆಂಕಟರಮಣ ದೇವರ ಮುಖ ಅಲಂಕಾರ, ಶ್ರೀಚಕ್ರದಿಂದ ವೆಂಕಟರಮಣ ದೇವರನ್ನ ಅಲಂಕರಿಸಿ, ಅಷ್ಟದಳ ಪದ್ಮದಿಂದ ಲಕ್ಷ್ಮೀದೇವಿಯ ಅಲಂಕಾರ ತೋರಿಸಿಕೊಡ್ತೀನಿ. ಇವೆಲ್ಲ ರಂಗೋಲಿಗಳು ಯಾವಾಗ ಬಿಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರಲಿಲ್ಲ. ಪ್ರತಿನಿತ್ಯ ಕೂಡ ಈ ರಂಗೋಲಿಗಳೆಲ್ಲ ಅಲಂಕರಿಸ್ಬೋದು. ನಾನು ದಿನಾಗೂ ಒಂದೊಂದು ದಿವಸ ಒಂದೊಂದು ರಂಗೋಲಿ ಅಲಂಕರಿಸ್ತೀನಲ್ಲ, ನಿಮಗೊಂದು ವೇಳೆ ಅನುಕೂಲ ಆಗಿ ಸಮಯ ಅನುಕೂಲ ಆದರೆ ಮಾತ್ರ ಪ್ರತಿನಿತ್ಯ ನೀವು ಹಾಕೋ ರಂಗೋಲಿ ಒಳಗಡೆ ಇವೆಲ್ಲ ಕೂಡ ರಂಗೋಲಿ ಅಲಂಕಾರ ಹಾಕ್ಬೋದು. ಅಲಂಕಾರ ಎಷ್ಟು ಹಾಕಿದರೆ ಕೂಡ ದೇವ್ರ ರಂಗೋಲಿ ಕಡಿಮೆ ಅನ್ನಿಸ್ತದಲ್ಲ. ನಿಮ್ಗೆ ಅನುಕೂಲ ಆದರೆ ಮಾತ್ರ ಪ್ರತಿಯೊಂದು ರಂಗೋಲಿನ ದಿನಾಗೂ ಬಿಡಿಸ್ಬೋದು. ಇಲ್ಲಾಂದರೆ ವಿಶೇಷ ತಿಥಿ ಇದ್ದಾಗ ಮಾತ್ರ ಏಕಾದಶಿ, ದ್ವಾದಶಿಗೆ, ಇಲ್ಲಾಂದರೆ ಶನಿವಾರ, ಇಲ್ಲ ಅಂದರೆ ಗುರುವಾರ ಈ ರೀತಿಯಲ್ಲಿ ವೆಂಕಟರಮಣ ದೇವರನ್ನ ಅಲಂಕರಿಸಬಹುದು. ನಾನು ಒಂದೊಂದು ದಿವಸ ಒಂದೊಂದು ದೇವರನ್ನ ಅಲಂಕರಿಸಿ ತೋರಿಸ್ತೀನಲ್ಲ, ಆ ರೀತಿಯಲ್ಲಿ ಕೂಡ ಹಾಕಬಹುದು. ಮಂಗಳವಾರ ಆದರೆ ಹನುಮಾನ ರಂಗೋಲಿ, ಬುಧವಾರ ಆದರೆ ಗಣೇಶನ ರಂಗೋಲಿ, ಗುರುವಾರ ಆದರೆ ವೆಂಕಟರಮಣ ದೇವರು ಮತ್ತು ರಾಘವೇಂದ್ರ ಸ್ವಾಮಿ ದೇವರು ಬೃಂದಾವನ ಕೂಡ ಬಿಡಿಸ್ತೀನಿ. ಇವತ್ತು ರಂಗೋಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಕೂಡ ಹಾಕಿನಿ. ಅದರ ವಿಡಿಯೋ ಕೂಡ ನಾಳಿನ ವಿಡಿಯೋದಾಗ ಪೋಸ್ಟ್ ಮಾಡ್ತೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದ್ರೆ ನೆಕ್ಸ್ಟ್ ವಾರಕ್ಕೆ ನೀವು ಆ ರೀತಿಯಲ್ಲಿ ರಂಗೋಲಿ ಅಲಂಕರಿಸ್ಬೋದು. ಭಾಳ ಸರ್ತಿನೇ ಚಾನಲ್ದಾಗ ತೋರಿಸ್ಕೊಟ್ಟಿನಲ್ಲ, ಅದೇ ರೀತಿಯಲ್ಲಿನೇ ಹಾಕಿನಿ. ಸ್ವಲ್ಪ ಅಲಂಕಾರ ಮಾತ್ರ ಬೇರೆ ರೀತಿಯಲ್ಲಿ ಹಾಕಿನಿ. ದೇವ್ರ ಮುಖ ಅಲಂಕಾರ ಹಾಕಿನಿ ಬೃಂದಾವನಕ್ಕೆ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದ್ರೆ ನೀವು ಕೂಡ ಆ ರಂಗೋಲಿನ ನೆಕ್ಸ್ಟ್ ವಾರ ರಂಗೋಲಿನ ಅಲಂಕರಿಸ್ಬೋದು. ಈಗ ತೋರಿಸಿದ ರಂಗೋಲಿ ನಿನ್ನೆ ಬಿಡಿಸಿದ ರಂಗೋಲಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ರಂಗೋಲಿ ನಾಳೆಗೆ ತೋರಿಸ್ಕೊಡ್ತೀನಿ. ಮುಂಚೆನೇ ರಂಗೋಲಿಗಳು ಎಲ್ಲ ಹಾಕಿ ತೋರಿಸ್ಬೇಕಂದ್ರೆ ಸಮಯ ಅನುಕೂಲ ಆಗಲ್ಲದೆ ವಿಡಿಯೋಗಳನ್ನ ಪೋಸ್ಟ್ ಮಾಡೋದು ಸ್ವಲ್ಪ ತಡ ಆಗ್ತಾ ನೋಡಿರಲ್ಲ. ಮುಖ ಅಲಂಕಾರ ಮೊದಲಿಗೆ ವೆಂಕಟರಮಣ ದೇವರು ಆಕಾರ ಬರೋಂಗ ರಂಗೋಲಿ ಅಲಂಕರಿಸಿ ಆದಮೇಲೆ ಶ್ರೀಚಕ್ರ ಹಾಕಿನಿ. ಆಗಿಂದ ಲಕ್ಷ್ಮಿಗೆ ಅಷ್ಟದಳ ಪದ್ಮದಿಂದ ಲಕ್ಷ್ಮೀದೇವಿ ಅಲಂಕಾರ ಹಾಕ್ತಾಯಿದ್ದೀನಿ. ಇದಕ್ಕೆ ಕಮಲದಲ್ಲಿ ದೇವರು ಕೂತು ಆಕಾರದಲ್ಲಿ ರಂಗೋಲಿನ ಅಲಂಕರಿಸ್ತೀನಿ. ಎಲ್ಲರಿಗೆ ದೇವರ ಅಲಂಕಾರ ಹಾಕಬೇಕಂದ್ರೆ ಕಷ್ಟ ಅಲ್ಲ, ಅದಕ್ಕೆ ಈ ರೀತಿಯಲ್ಲಿ ಶ್ರೀಚಕ್ರ ಮತ್ತು ಅಷ್ಟದಳ ಪದ್ಮ ಇವೆಲ್ಲ ಎಲ್ಲರಿಗೆ ಬರ್ತಾವಲ್ಲ, ಇವೇ ರಂಗೋಲಿದಿಂದ ದೇವರು ಆಕಾರ ಬರೋಂಗ ವೆಂಕಟರಮಣ ದೇವರನ್ನ, ಲಕ್ಷ್ಮೀ ದೇವಿನ ಒಂದೇ ಕಡೆ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಇಷ್ಟ ಅನಿಸಿದ್ರೆ ರಂಗೋಲಿನ ಫಾಲೋ ಆಗಿ ಹಾಕಲಿಕ್ಕೆ ಪ್ರಯತ್ನಿಸಿರಿ. ಇದೇ ರಂಗೋಲಿಗೆ ಹೂವದಿಂದ ಅಲಂಕಾರ ಕೂಡ ಹಾಕಿನಿ. ಈಸಿಯಾದ ರಂಗೋಲಿ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ರಂಗೋಲಿ ಅಲಂಕಾರ ಹಾಕ್ಬೋದು. ನಿಮ್ಮ ಇಷ್ಟ ಪ್ರಕಾರ ಕೂಡ ಇನ್ನು ಬೇರೆ ರೀತಿ ಹೂವದಿಂದ ಕೂಡ ರಂಗೋಲಿನ ಅಲಂಕರಿಸಬಹುದು.
ರಂಗೋಲಿ ಸ್ವಲ್ಪ ದಪ್ಪಾಗಿ ಬರ್ತಾ ಅದ. ಇದು ಸ್ಟ್ರೈನ್ ಮಾಡಿದ್ದು ಅಲ್ಲ, ಸ್ಟ್ರೈನ್ ಮಾಡಿದ್ದು ರಂಗೋಲಿ ಮತ್ತೊಂದು ಸಲ ಮಾಡಿ ತೋರಿಸ್ತೀನಿ. ರಂಗೋಲಿನ ಹಾಕುವಾಗನೇ ಸ್ವಲ್ಪ ಕೈ ಹಿಡಿಯೋ ಕಾಲಕ್ಕೆ ಸ್ವಲ್ಪ ರಂಗೋಲಿನ ತಗೊಂಡು ಹಾಕಿದರೆ ಸಣ್ಣಾಗಿ ಬರಿಬೋದು. ರಂಗೋಲಿ ಎಷ್ಟು ದಪ್ಪ ಇದ್ದರೆ ಕೂಡ ಹಾಕುವಾಗ ಸ್ವಲ್ಪ ರಂಗೋಲಿ ಮಾತ್ರನೇ ತಗೊಂಡು ಹಾಕಿದರೆ ರಂಗೋಲಿ ಸಣ್ಣಾಗಿ ನೀಟಾಗಿ ಕಾಣಿಸ್ತದೆ. ದೇವರಿಗೆ ವೆಂಕಟರಮಣ ರೂಪ ಬರುವಂಗೆ ಕೈಯಲ್ಲಿ ಗದಾ ಪದ್ಮನ ಕೂಡ ಅಲಂಕರಿಸಿ ಹೂವದಿಂದ ಮಾಲನ ಅಲಂಕರಿಸ್ತಾ ಇದ್ದೀನಿ. ಹೂವದ ದಂಡಿಗಳು ನೀವು ಇಷ್ಟ ಬಂದಷ್ಟು ಲೈನ್ಸು ಹಾಕ್ಬೋದು. ನಾನು 2-3 ಲೈನ್ ಮಾತ್ರನೇ ಹಾಕೀನಿ. ನಿಮ್ಗೆ ಇಷ್ಟ ಅನಿಸಿದರೆ ಇನ್ನೂ ಹೆಚ್ಚು ಕೂಡ ಹಾಕಿ ರಂಗೋಲಿ ಅಲಂಕರಿಸಬಹುದು. ಇವತ್ತಿನ ರಂಗೋಲಿ ವಿಶೇಷ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಮುಖ ಅಲಂಕಾರ, ಸ್ವಾಮಿಗಳವರು ಮುಖ ಅಲಂಕಾರ ಬಿಡಿಸೀನಿ ಮತ್ತು ತುಳಸಿ ಬೃಂದಾವನಕ್ಕೆ ಕೃಷ್ಣನ ರಂಗೋಲಿ ಹಾಕೀನಿ. ಗುರುವಾರ ಇವೆರಡು ರಂಗೋಲಿ ಅಲಂಕರಿಸಿ ಪ್ರತಿನಿತ್ಯ ನಾವು ಹಾಕುವ 24 ಕೇಶವನಾಮ, 33 ಗೋಪದ್ಮ, ಅಂಬಾರಿ ಮತ್ತು ಗೋವು ಇವೆಲ್ಲ ರಂಗೋಲಿಗಳು ಇಳಿಸೀನಿ. ಅವು ನಿತ್ಯ ದಿನಾಗೂ ಹಾಕ್ತೀನಿ. ಸಣ್ಣ ಮಣಿ ಅದಲ್ಲ, ಎಕ್ಸ್ಟ್ರಾನೇ ಅವ ಮಣಿಗಳು. ಅದ್ರ ಮೇಲೆ ಇವೆಲ್ಲ ರಂಗೋಲಿಗಳು ಹಾಕೀನಿ. ದೇವ್ರ ಮನೆ ಕಟ್ಟಿಗೆ ಮಾತ್ರ ತುಳಸಿ ಬೃಂದಾವನಕ್ಕೆ ಕೃಷ್ಣನ ರಂಗೋಲಿ, ಬೃಂದಾವನಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಮುಖ ಅಲಂಕಾರ ಬರೆದು ಬೃಂದಾವನ ರಂಗೋಲಿ ಅಲಂಕರಿಸೀನಿ. ಅದನ್ನು ವೀಡಿಯೋ ತೆಗಿಲಿಕ್ಕೆ ಆಗಲಿ ಮಣಿ ಮೇಲೆ ಮತ್ತೊಂದು ಸಲ ನಿಮಗೋಸ್ಕರ ಹಾಕಿ ತೋರಿಸ್ತೀನಿ. ನಾಳೆಗೆ ಆ ರಂಗೋಲಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ತಾ ಇರಲ್ಲ, ದೇವರು ಹೂವು ಮತ್ತು ರಂಗೋಲಿ ಇನ್ನು ದೇವರು ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ತಾ ಇರಲ್ಲ, ದೇವರು ನಿರ್ಮಾಲ್ಯ ಅಂದರೆ ದೇವ್ರ ಮೇಲೆ ಹೂವು ಮತ್ತು ರಂಗೋಲಿ, ಅಕ್ಷಂತಿ, ಅರಿಶಿಣ, ಕುಂಕುಮ ಇವೆಲ್ಲ ಜಾಸ್ತಿ ಇರ್ತಾವಲ್ಲ, ಇವೆಲ್ಲ ಎಲ್ಲಿ ಹಾಕ್ತೀರಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಿ. ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಅಲಂಕರಿಸಿ ತೋರಿಸ್ತಾ ಇನಲ್ಲ. ಇನ್ನು ರಂಗೋಲಿಗಳು ನಿಮ್ಮೆಲ್ಲರಿಗೂ ಕೂಡ ಚಲೋ ಅಲಂಕಾರ ಬಂದರೆ ಮಾತ್ರ ನಿಮ್ಗೆ ಒಂದು ರೀತಿಯಲ್ಲಿ ಕೂಡ ಅಲಂಕರಿಸಿರಿ. ಅಲಂಕಾರಗಳು ಎಷ್ಟು ಹಾಕಿದರೆ ಕೂಡ ದೇವರ ಅಲಂಕಾರ ಕಡಿಮೆನೇ ಅನ್ನಿಸ್ತದಲ್ಲ. ಹೂವದಿಂದ ದೇವ್ರನ್ನ ಅಲಂಕರಿಸ್ತೀವಲ್ಲ, ಅದೇ ರೀತಿಯಲ್ಲಿ ರಂಗೋಲಿನ ಕೂಡ ಈ ರೀತಿಯಲ್ಲಿ ಅಲಂಕರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಅನಿಸಿದರೆ ವಿಡಿಯೋಗಳೆಲ್ಲ ನೋಡಿ ಫಾಲೋ ಆಗಿರಿ. ಇದು ವೆಂಕಟರಮಣ ದೇವರದು, ಲಕ್ಷ್ಮೀ ದೇವರದು ಫೋಟೋ ಇರ್ತದಲ್ಲ, ಆ ಫೋಟೋನ ನೋಡಿ ಅದೇ ರೀತಿಯಲ್ಲಿ ಶ್ರೀಚಕ್ರದಿಂದ, ಅಷ್ಟದಳ ಪದ್ಮದಿಂದ ಈ ರೀತಿಯಲ್ಲಿ ವೆಂಕಟರಮಣ ದೇವರನ್ನ ಅಲಂಕರಿಸೀನಿ. ಪಾದ ಹಾಕಿದರೆ ಅಷ್ಟದಳ ಪದ್ಮಕ್ಕೆ ಪಾದ ಕಾಣಿಸ್ತದಲ್ಲ, ಅದಕ್ಕೆ ದೇವರ ಪಾದ ಬರಲಿಕ್ಕೆ ಅವಕಾಶ ಇದ್ದಿಲ್ಲ. ಕಾಮಧೇನುವಿನ ಗೋವಿನ ರಂಗೋಲಿ ಒಂದು ಸಲ ಈಸಿಯಾಗಿ ತೋರಿಸಿಕೊಡ್ರಿ ಅಂತ ಹೇಳಿ ಕೇಳ್ತಾ ಇರಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೀನಿ. ಸ್ವಲ್ಪ ಸಣ್ಣದಾಗಿ ತೋರಿಸಿಕೊಡ್ತಾಯಿನಿ. ನಿಮ್ಗೆ ಒಂದು ವೇಳೆ ಕೈ ಕೂತ್ರೆ ಸ್ವಲ್ಪ ದೊಡ್ಡದಾಗಿ ಪ್ರಯತ್ನಿಸಿರಿ. ಈಸಿಯಾಗಿ ತೋರಿಸಿಕೊಡ್ತಾಯಿನಿ. ಗೋವಿನ ರೂಪ ಕೂಡ ಒಂದು ಸಲ ಹಾಕಿ ತೋರಿಸಿರಿ, ಈಸಿಯಾಗಿ ಹಾಕಿ ತೋರಿಸಿರಿ ಅಂತ ಹೇಳಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ. ನಿಮ್ಮೆಲ್ಲರಿಗೋಸ್ಕರ ಸಿಂಪಲಾಗಿ ತೋರಿಸಿಕೊಡ್ತಾಯಿನಿ. ಇದು ಒಂದೇ ರಂಗೋಲಿ ಹಾಕಿದರೆ ಕೂಡ, ಪ್ರತಿನಿತ್ಯ ಇದೊಂದೇ ರಂಗೋಲಿ ಕೂಡ ಹಾಕಿದರೆ ಕೂಡ ಒಳ್ಳೆಯದು. ಮನೆಯಲ್ಲಿ ಸಮಸ್ತ ದೇವರು ಗೋವಿನ ಹೊಟ್ಟೆ ಒಳಗಡೆ ನಿಕ್ಷಿಪ್ತವಾಗಿ ಇರ್ತದಲ್ಲ, ಅದಕ್ಕೋಸ್ಕರ ಗೋವಿನ ರಂಗೋಲಿ ಒಂದೇ ಕೂಡ ಮನೆಯಲ್ಲಿ ಒಂದು ವೇಳೆ ಸಮಯ ಅನುಕೂಲ ಆಗಲ್ಕಿರೆ ಈ ರಂಗೋಲಿ ಒಂದು ಮಾತ್ರ ಕೂಡ ಹಾಕ್ಕೋಬೋದು. ಮನೆಯಲ್ಲಿ ನಿತ್ಯ ಗೋವಿನ ರೂಪ, 24 ಕೇಶವನಾಮ, 33 ಗೋಪದ್ಮ, ಅಂಬಾರಿ ಇವೆಲ್ಲ ರಂಗೋಲಿಗಳು ಯಾವಾಗೆ ಒಂದು ಮಣಿ ಮೇಲೆ ತಪ್ಪಲಾರ್ದೆ ಹಾಕ್ತೀನಿ. ಅಭ್ಯಾಸ ಈಗ ಅದ. ಇವು 4 ಮಾತ್ರ ತಪ್ಪಲಾರ್ದೆ ಬಿಡಿಸ್ತೀನಿ. ದೇವ್ರ ಮನೆ ಕಟ್ಟಿಗೆ ಶಂಖ, ಚಕ್ರ, ಗದಾಪದ್ಮ, ಸೂರ್ಯ, ಚಂದ್ರನ ಬಿಡಿಸಿ 8 ಕಮಲ, 9 ವಾಸುದೇವನ ಪದ್ಮ ಮಾತ್ರ ದಿನಾಗೂ ಪ್ರತಿನಿತ್ಯ ಅಲಂಕರಿಸ್ತೀನಿ. ನಿಮ್ಮೆಲ್ಲರಿಗೋಸ್ಕರ ಮಣಿ ಮೇಲೆ ಬೇರೆ ಬೇರೆ ರಂಗೋಲಿಗಳು ಹಾಕಿ ತೋರಿಸ್ತೀನಿ. ಇವೆಲ್ಲ ತುಳಸಿ ಬೃಂದಾವನ ಮುಂದೆ ಇಡ್ತೀನಿ. ನೋಡಿರಲ್ಲ, ಗೋವಿನ ರೂಪ ಸಿಂಪಲಾಗಿ ಈಸಿಯಾಗಿ ಬರಿಬೋದು. ಗೋವಿನ ರೂಪ ಕಣ್ಣಿಗೆ ಎದುರಿಗೆ ನಿಂತಂಗೆ ಕಾಣಿಸ್ತಾ ಅದಲ್ಲ, ಸಿಂಪಲ್ ಈಸಿಯಾಗಿ ಹಾಕೀನಿ. ಸಣ್ಣದು ಸಿಂಪಲಾಗಿ ತೋರಿಸಿಕೊಟ್ಟೀನಿ. ನಿಮ್ಮೆಲ್ಲರಿಗೆ ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿರಿ. ನಾಳೆ ಶುಕ್ರವಾರ ವಿಶೇಷ ಅಂಬಾರಿ ಕಾಮಧೇನುವಿಗೆ ಅಲಂಕಾರ ಮತ್ತು
ಕಾಮಧೇನುವಿಗೆ ಲಕ್ಷ್ಮೀ ಹೃದಯ ರಂಗೋಲಿ, ಅಂಬಾರಿಗೆ ನಾರಾಯಣ ಹೃದಯ ರಂಗೋಲಿ ಇವೆಲ್ಲ ಹಾಕಿ ಅಕ್ಷಯ ಪಾತ್ರ ರಂಗೋಲಿದಿಂದ ಅಲಂಕರಿಸ್ತೀನಿ. ನಾಳೆಗೆ ಶುಕ್ರವಾರ ಅಲ್ಲ, ವಿಶೇಷ ಇವೇ ರಂಗೋಲಿಗಳು, ಲಕ್ಷ್ಮೀದೇವಿ ರಂಗೋಲಿಗಳು ಮಾತ್ರನೇ ಹಾಕ್ತೀನಿ. ಗುರುವಾರ ಶುಕ್ರವಾರ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಿ. ಇವತ್ತು ತುಳಸಿ ಬೃಂದಾವನ ಮುಂದೆ ಸಹಸ್ರದಳ ಪದ್ಮ ಬಿಡಿಸೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಮಂದಹಾಸದಿ ಮೋದದಿಂದಲೇ ನೋಡುದಯದಿ ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ, ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ. ಎರಕೋ ಹರಿಯ ಕೂಡ ಸರಸಿ ಜದಳ ನೇತ್ರಿಯೇ, ಎರಕೋ ಹರಿಯ ಕೂಡ ಸರಸಿ ಜದಳ ನೇತ್ರಿಯೇ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ, ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ. ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ, ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು, ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು. ಬಂದು ಹರಿಯ ಕೂಡಿ ಚೆಂದಾಗಿ ಭುಂಜಿಸು ಬೇಗ, ಬಂದು ಹರಿಯ ಕೂಡಿ ಚೆಂದಾಗಿ ಭುಂಜಿಸು ಬೇಗ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಹರಡಿ ಕಂಕಣದುಂಡು ಹೆರಳು ಬಂಗಾರಗಳನ್ನು, ಹರಡಿ ಕಂಕಣದುಂಡು ಹೆರಳು ಬಂಗಾರಗಳನ್ನು. ಹರುಷದಿಂದಲೇ ಕೃಷ್ಣನ ರಸಿ ತಂದಿಹೆ ನಿನಗೆ, ಹರುಷದಿಂದಲೇ ಕೃಷ್ಣನ ರಸಿ ತಂದಿಹೆ ನಿನಗೆ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಚಂದ್ರಶೇಖರ ಸುರವೃಂದಾದಿ ವಂದಿತ ಚರಣೆ, ಚಂದ್ರಶೇಖರ ಸುರವೃಂದಾದಿ ವಂದಿತ ಚರಣೆ. ಇಂದಿರೇಶನ ಸಹ ಬಂದಿಲ್ಲಿ ತೋರಿಸು ಮುಖವ, ಇಂದಿರೇಶನ ಸಹ ಬಂದಿ